ಜೈ ಶ್ರೀರಾಮ್, ನಮಸ್ಕಾರ. ಕಣ್ಣೂರಿನ ಪಾರ್ಟ್ 3 ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸರಿ ಆಯ್ತು, ಬೀಚಲ್ಲಿ ಸನ್ಸೆಟ್ ಎಲ್ಲ ನೋಡ್ಕೊಂಡು ಅಲ್ಲಿ ಮೈಸೂರಿಗೆ ಅಂತ ಹೊರಟ್ವಿ. ಕಣ್ಣೂರಿಂದ 7 ಬಿಟ್ವಿ. ಹಾಗೆ ದಾರಿ ಮಧ್ಯದಲ್ಲಿ ಕಾಫಿ ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ವಿ. ಕಾಫಿ ಮಾತ್ರ ಸಖತ್ತಾಗಿತ್ತು. ಇಲ್ಲ, ನೀರ್ ಕುಡಿಬೇಕಣ, ಆಯ್ತಿಲ್ಲ. ಫಸ್ಟ್ ಕಾಫಿ ಯಾಕೋ ಅಡ್ಜಸ್ಟ್ ಆಗಿಲ್ಲ. ಕಾಫಿ ಎಲ್ಲಿ ಕೊಡಿದ್ವಿ? ನೀರ್ ತಾನೇ ಕೊಡ್ದಿದ್ದು. ನೀನ್ ಯಾವಾಗ ಕಾಫಿ ಕೊಡಿದ್ವಿ? ನಾನು ನೀರ್ ಕೊಡ್ತಿದ್ವಿ. ನೋಡ್ಕೊಬಿಡಿ, ಯಾವ್ದೇ ಕಾರಣಕ್ಕೂ ಬಂದ್ರು ಸ್ಟ್ರಾಂಗ್ ಅಂತ ಹೇಳಿದ್ವಿ, ಫುಲ್ ಸ್ಟ್ರಾಂಗ್ ಅಂತ ಹೇಳಿದ್ವಿ. ಆದ್ರೂ ಹೆಂಗಿತ್ತು ಅಂದ್ರೆ ಬೇಡವಾ ಬೇಡ ಅಂತ ಹಾಲೇ ಅಲ್ಲ ಅದು, ನೀರು. ಕಾಫಿ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು. ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ನಾವು ಬೇರೆ ಶುಗರ್ಲೆಸ್ ತಗೊಂಡ್ಬಿಟ್ಟಿದ್ವಾ, ಪಕ್ಕ ನೀರೇ. ನಿಮ್ ಡೇನ ನೀವೇ ರೂಯಿನ್ ಮಾಡ್ಕೋಬೇಕು ಅಂದ್ರೆ ನೀವೇ ಹೋಗ್ಬಿಟ್ಟು ಕಾಫಿ ಕೊಡಿದ್ವಿ. ನೀರಿಗೆ ಕಾಫಿ ಪೌಡರ್ ಹೆಂಗಾಗಿರುತ್ತೆ ನಂಗೆ ಇತ್ತು ಅಷ್ಟೇ. ಆ ಕಾಫಿ ಪೌಡರ್ ಅನ್ನೋದು ಅಷ್ಟು ಇರಲಿಲ್ಲ. ಕಾಫಿ ಪೌಡ್ರೆ ಎಲ್ಲ ಕಡೆ ಅದು ಬ್ಲಾಕ್ ಕಾಫಿ. ನೀರಿಗೆ ಕಾಫಿ ಯಾಕೆ ಪೌಡರ್ ಆಗ್ತದೆ? ಬ್ಲಾಕ್ ಕಾಫಿ. ಇದು ಬ್ಲಾಕ್ ಕಾಫಿನೂ ಅಲ್ಲ, ವೈಟ್ ಕಾಫಿನೂ ಅಲ್ಲ, ಕಾಫಿನೇ ಅಲ್ಲ. ನೀರು ಸ್ವಲ್ಪ ಹಾಲು ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ಕೊಟ್ಟಂಗಿತ್ತು. ಶುಗರ್ ಎಲ್ಲ ಹಾಕಿದ್ರೆ ನಿಮ್ಗೆ ಹಾಲು ಹಾಕಿದ್ರ ನೀರ್ ತಾನೆ ಹಾಕಿದ್ರು. ಕಾಫಿಗೆ ಅಂತ ನಿಲ್ಸಿದ್ವಿ. ಸೊ ಹೊಡ್ತೀವಿ. ಕೇರಳ ಬಾರ್ಡರ್ ಹತ್ರ ಊಟಕ್ಕೆ ಅಂತ ನಿಲ್ಸಿ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದ್ಮೇಲೆ ಎಲ್ಲರೂ ಟಾಟಾ ಬಾಯ್ ಬಾಯ್ ಎಲ್ಲ ಹೇಳಿ ಸೀದಾ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಹಚ್ಕೊಂಡ್ವಿ. ಕಣ್ಣೂರಿನ ಕೇರಳ ಸ್ಟೋರಿ ಇಲ್ಲೇ ಎಂಡ್ ಆಗ್ತಿದೆ. ಟಾಟಾ ಬಾಯ್.